ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮದುವೆಯಾದ ನಂತರ ಮಗು ಆಗದ ಪ್ರಮುಖ ಕಾರಣಗಳು ಯಾವುವು? ಪ್ರತಿ ದಂಪತಿಗಳು ತಪ್ಪದೇ ತಿಳಿಯಬೇಕಾದಂಥ ಮಾಹಿತಿ. ಯಾಕೆಂದರೆ ತುಂಬ ಜನರಿಗೆ ಮಗು ಆಗುವಂಥ ಸಾಧ್ಯತೆ ಇರುವುದಿಲ್ಲ. ಇದಕ್ಕೆ ಏನೆಲ್ಲ ಕಾರಣ ಮತ್ತು ಇದಕ್ಕೆ ಪರಿಹಾರ ಯಾವ ರೀತಿ ಸಾಧ್ಯ? ಸರಿಯಾದ ಮಾಹಿತಿ ಸಮಯಕ್ಕೆ ಸರಿಪಡಿದರೆ ನಿಮಗೆ ಸಂತಾನ ಭಾಗ್ಯ ಸಾಧ್ಯವಾಗಿರುತ್ತದೆ. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಡಲಾಗಿದೆ. ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮತ್ತು ಕಾಮೆಂಟ್ ಮಾಡುವುದನ್ನು ಮರಿಬೇಡಿ. ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಫ್ಯಾಮಿಲಿ ಕೇರ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಹಲವಾರು ದಂಪತಿಗಳಿಗೆ ಕಾಡುತ್ತಿರುವ ಒಂದು ಪ್ರಮುಖ ವಿಷಯದ ಬಗ್ಗೆ ಮಾತನಾಡೋಣ. ಮಗು ಆಗದ ಪ್ರಮುಖ ಕಾರಣಗಳು ಯಾವುವು? ಇತ್ತೀಚಿನ ದಿನಗಳಲ್ಲಿ ಮದುವೆಯಾದ ನಂತರ ಹಲವು ವರ್ಷಗಳಾದರೂ ಕೆಲವರಿಗೆ ಗರ್ಭಧಾರಣೆ ಆಗದೆ ಮಾನಸಿಕ ಒತ್ತಡ ಮತ್ತು ಕುಟುಂಬದ ಒತ್ತಾಯ ಮತ್ತು ಆತಂಕ ಹೆಚ್ಚಾಗುತ್ತದೆ. ಆದರೆ ಮೊದಲಿಗೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ಇದು ತುಂಬ ಸಾಮಾನ್ಯ ಸಮಸ್ಯೆಯಾಗಿದ್ದು ಸರಿಯಾದ ಮಾಹಿತಿ ಮತ್ತು ಆರೋಗ್ಯಕರ ಜೀವನ ಶೈಲಿ ಮತ್ತು ವೈದ್ಯರ ಸಲಹೆಯಿಂದ ಅನೇಕ ದಂಪತಿಗಳು ಸಂತೋಷಕರ ಜೀವನವನ್ನು ಹೊಂದಿದ್ದಾರೆ. ಹಾಗಾದರೆ ಮಗು ಆಗದ ಪ್ರಮುಖ ಕಾರಣಗಳು ಯಾವುವು ಎಂಬುದನ್ನು ಸರಳ ಕನ್ನಡದಲ್ಲಿ ತಿಳಿದುಕೊಳ್ಳೋಣ. ಸರಿಯಾದ ಸಮಯದ ಅರಿವು ಇಲ್ಲದಿರುವುದು. ಬಹಳ ಜನರಿಗೆ ಗರ್ಭಧಾರಣೆಗೆ ಸರಿಯಾದ ಸಮಯ ಯಾವುದು ಎಂಬುದು ಮಾಹಿತಿ ಇರುವುದಿಲ್ಲ. ಮಹಿಳೆಯರಲ್ಲಿ ತಿಂಗಳಿಗೆ ಕೆಲವು ದಿನಗಳು ಮಾತ್ರ ಗರ್ಭಧಾರಣೆಗೆ ಹೆಚ್ಚು ಅವಕಾಶ ಇದ್ದು ಇದನ್ನು ಓವ್ಯುಲೇಷನ್ ಪೀರಿಯಡ್ ಎಂದು ಕರೆಯುತ್ತಾರೆ. ಆ ಸಮಯದಲ್ಲಿ ದಂಪತಿಗಳು ದೈಹಿಕ ಸಂಬಂಧ ಹೊಂದಿದರೆ ಗರ್ಭಧಾರಣೆಯ ಸಾಧ್ಯತೆ ಹೆಚ್ಚಿರುತ್ತದೆ. ಈ ವಿಷಯದ ಅರಿವು ಇಲ್ಲದಿದ್ದರೆ ಗರ್ಭಧಾರಣೆ ತಡವಾಗಬಹುದು. ಹಾಗೆ ಮಹಿಳೆಯರಲ್ಲಿ ಹಾರ್ಮೋನ್ ಸಮಸ್ಯೆಗಳು. ಹಾರ್ಮೋನ್ ಇಂಬ್ಯಾಲೆನ್ಸ್ ಕೂಡ ಒಂದು ದೊಡ್ಡ ಕಾರಣವಾಗಿದ್ದು ಕೆಲವು ಮಹಿಳೆಯರಲ್ಲಿ ಪೀರಿಯಡ್ ಇರ್ರೆಗ್ಯುಲರ್ ಆಗಿರಬಹುದು. ತಿಂಗಳಿಗೆ ಸರಿಯಾಗಿ ಅಂಡಾಣು ಬಿಡುಗಡೆಯಾಗದೇ ಇರಬಹುದು. PCOS ಎಂಬ ಸಮಸ್ಯೆ ಇರಬಹುದು. ಈ ಸಮಸ್ಯೆಗಳು ಗರ್ಭಧಾರಣೆಯ ಮೇಲೆ ಪರಿಣಾಮ ಬೀರುತ್ತದೆ. PCOS ಇರುವ ಮಹಿಳೆಯರಲ್ಲಿ ವೆಯ್ಟ್ ಗೇನು, ಪಿಂಪಲ್ಸ್, ಇರ್ರೆಗ್ಯುಲರ್ ಪೀರಿಯಡು, ಹೇರ್ ಫಾಲು ಹಾಗೂ ಇತರ ಲಕ್ಷಣಗಳು ಕಾಣಬಹುದು. ಪುರುಷರಲ್ಲಿ ಶುಕ್ರಾಣು ಸಮಸ್ಯೆ. ಮಗು ಆಗದ ಸಮಸ್ಯೆಗೆ ಮಹಿಳೆಯರು ಮಾತ್ರ ಕಾರಣ ಎಂದು ಹಲವರು ಭಾವಿಸುತ್ತಾರೆ. ಆದರೆ ಇದು ತಪ್ಪು ಕಲ್ಪನೆಯಾಗಿದ್ದು ಪುರುಷರಲ್ಲಿಯೂ ಕೆಲವು ಸಮಸ್ಯೆಗಳು ಇರಬಹುದು. ಇದರಲ್ಲಿ ಸ್ಪರ್ಮ್ ಕೌಂಟು ಕಡಿಮೆ ಇರಬಹುದು, ಸ್ಪರ್ಮ್ ಕ್ವಾಲಿಟಿ ದುರ್ಬಲವಾಗಿರಬಹುದು, ಸ್ಪರ್ಮ್ ಮೂಮೆಂಟು ಸರಿಯಾಗಿರದೇ ಇರಬಹುದು. ಇದಕ್ಕೆ ಸ್ಮೋಕಿಂಗು, ಆಲ್ಕೋಹಾಲು, ಸ್ಟ್ರೆಸ್ಸು ಮತ್ತು ಅನ್ಹೆಲ್ದಿ ಲೈಫ್ ಸ್ಟೈಲು ಇದರ ಮೇಲೆ ಪರಿಣಾಮ ಬೀರುತ್ತದೆ. ಆದ್ದರಿಂದ ಇಬ್ಬರೂ ಪರೀಕ್ಷೆ ಮಾಡಿಸಿಕೊಳ್ಳುವುದು ಮುಖ್ಯವಾಗಿರುತ್ತದೆ. ಹೆಚ್ಚು ಸ್ಟ್ರೆಸ್ ಮತ್ತು ಆಂಕ್ಸೈಟಿ. ಇಂದಿನ ಜೀವನದಲ್ಲಿ ಸ್ಟ್ರೆಸ್ ತುಂಬ ಹೆಚ್ಚಾಗಿದ್ದು ಜಾಬ್ ಟೆನ್ಷನು, ಫ್ಯಾಮಿಲಿ ಪ್ರೆಷರು, ಫೈನಾನ್ಷಿಯಲ್ ಪ್ರಾಬ್ಲಮ್ಮು ಮತ್ತು ಪರ್ಸನಲ್ ಇಶ್ಯೂಸು ಇವೆಲ್ಲವೂ ದೇಹದ ಹಾರ್ಮೋನ್ ಮೇಲೆ ಪರಿಣಾಮ ಬೀರುತ್ತದೆ. ಮಹಿಳೆಯರಲ್ಲಿ ಪೀರಿಯಡ್ ಇರ್ರೆಗ್ಯುಲರ್ ಆಗಬಹುದು. ಪುರುಷರಲ್ಲಿ ಸ್ಪರ್ಮ್ ಕ್ವಾಲಿಟಿ ಕಡಿಮೆಯಾಗಬಹುದು. ಮನಸ್ಸು ಶಾಂತವಾಗಿರುವುದು ಕೂಡ ಗರ್ಭಧಾರಣೆಗೆ ಮುಖ್ಯವಾಗಿರುತ್ತದೆ. ಹಾಗೆಯೇ ಆರೋಗ್ಯಕರ ಆಹಾರದ ಕೊರತೆ. ನಾವು ತಿನ್ನುವ ಆಹಾರವು ಸಂತಾನ ಸಮಸ್ಯೆಗೆ ಕಾರಣವಾಗಬಹುದು. ಹೆಚ್ಚು ಜಂಕ್ ಫುಡ್ಡು, ಆಯಿಲಿ ಫುಡ್ಡು ಮತ್ತು ಸಾಫ್ಟ್ ಡ್ರಿಂಕ್ಸು ತಿನ್ನುವುದರಿಂದ ದೇಹದ ಆರೋಗ್ಯ ಹದಗೆಡಬಹುದು. ಆದರೆ ಹಣ್ಣುಗಳು, ತರಕಾರಿಗಳು, ಪ್ರೋಟೀನ್ ಫುಡ್ಡು, ಡ್ರೈ ಫ್ರೂಟ್ಸು, ಸಾಕಷ್ಟು ನೀರು ಇವು ದೇಹದ ಆರೋಗ್ಯವನ್ನು ಉತ್ತಮಗೊಳಿಸುತ್ತವೆ. ಅಧಿಕ ತೂಕ ಮತ್ತು ಕಡಿಮೆ ತೂಕ ವೆಯ್ಟ್ ಕೂಡ ಗರ್ಭಧಾರಣೆಯ ಮೇಲೆ ಪರಿಣಾಮ ಬೀರುತ್ತದೆ. ಅಂದರೆ ಹಾರ್ಮೋನ್ ಸಮಸ್ಯೆಗಳು ಬರಬಹುದು. ಓವ್ಯುಲೇಷನ್ ಸರಿಯಾಗಿ ಆಗದೇ ಇರಬಹುದು. ತುಂಬ ಕಡಿಮೆ ತೂಕ ಇದ್ದರೂ ಕೂಡ ದೇಹ ದುರ್ಬಲವಾಗಿರುತ್ತದೆ. ಆದ್ದರಿಂದ ಬ್ಯಾಲೆನ್ಸ್ಡ್ ವೆಯ್ಟ್ ತುಂಬ ಮುಖ್ಯವಾಗಿರುತ್ತದೆ. ಹಾಗೆಯೇ ಸ್ಮೋಕಿಂಗ್ ಮತ್ತು ಆಲ್ಕೋಹಾಲು ಆರೋಗ್ಯದ ಮೇಲೆ ತುಂಬ ಕೆಟ್ಟ ಪರಿಣಾಮ ಬೀರುತ್ತದೆ. ಇವು ಪುರುಷರಲ್ಲಿ ಸ್ಪರ್ಮ್ ಕೌಂಟ್ ಕಡಿಮೆ ಮಾಡಬಹುದು, ಮಹಿಳೆಯರಲ್ಲಿ ಫರ್ಟಿಲಿಟಿ ಕಡಿಮೆ ಮಾಡಬಹುದು. ಆದ್ದರಿಂದ ಈ ಅಭ್ಯಾಸಗಳನ್ನು ಬಿಡುವುದು ಉತ್ತಮ.
ಹಾಗೆ ಥೈರಾಯ್ಡ್ ಮತ್ತು ಡಯಾಬಿಟಿಸ್ ಸಮಸ್ಯೆಗಳು. ಕೆಲವರಿಗೆ ಥೈರಾಯ್ಡ್ ಅಥವಾ ಡಯಾಬಿಟಿಸ್ ಇದ್ದರೆ ಗರ್ಭಧಾರಣೆ ತಡವಾಗಬಹುದು. ಥೈರಾಯ್ಡ್ ಇಂಬ್ಯಾಲೆನ್ಸು ಇದ್ದರೆ ಹಾರ್ಮೋನ್ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಪೀರಿಯಡ್ ಇರ್ರೆಗ್ಯುಲರ್ ಆಗಬಹುದು. ಡಯಾಬಿಟಿಸ್ ಕೂಡ ದೇಹದ ಆರೋಗ್ಯವನ್ನು ದುರ್ಬಲಗೊಳಿಸುತ್ತದೆ. ಆದ್ದರಿಂದ ರೆಗ್ಯುಲರ್ ಹೆಲ್ತ್ ಚೆಕಪ್ ಮಾಡಿಸಿಕೊಳ್ಳುವುದು ಮುಖ್ಯವಾಗಿರುತ್ತದೆ. ಹಾಗೆಯೇ ಹೆಚ್ಚು ವಯಸ್ಸು ಹೆಚ್ಚಾದಂತೆ ಫರ್ಟಿಲಿಟಿ ನಿಧಾನವಾಗಿ ಕಡಿಮೆಯಾಗಬಹುದು. ವಿಶೇಷವಾಗಿ ಮಹಿಳೆಯರಲ್ಲಿ 30 ವರ್ಷಗಳ ನಂತರ ಗರ್ಭಧಾರಣೆ ಸಾಧ್ಯತೆ ಕಡಿಮೆಯಾಗಬಹುದು. ಹಾಗಾಗಿ ಮದುವೆಯ ನಂತರ ಹೆಚ್ಚು ವರ್ಷ ಕಾಯದೆ ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ಹಾಗೆಯೇ ಸರಿಯಾದ ನಿದ್ರೆ ಇಲ್ಲದಿರುವುದು, ಲೇಟ್ ನೈಟ್ ಸ್ಲೀಪು, ಮೊಬೈಲ್ ಯೂಸೇಜು, ಸ್ಟ್ರೆಸ್ಸು ಇವು ದೇಹದ ಹಾರ್ಮೋನ್ ಮೇಲೆ ಪರಿಣಾಮ ಬೀರುತ್ತದೆ. ಪ್ರತಿದಿನ 7ರಿಂದ 8 ಗಂಟೆಗಳ ನಿದ್ರೆಯನ್ನು ಮಾಡಬೇಕು. ರೆಗ್ಯುಲರ್ ರೂಟೀನ್ ಇರಬೇಕು. ಲೈಟ್ ಎಕ್ಸಸೈಸ್ ಕೂಡ ಇರಬೇಕು. ಇದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಬಹುದು. ಯಾವಾಗ ಡಾಕ್ಟರನ್ನು ಸಂಪರ್ಕಿಸಬೇಕು? 1 ವರ್ಷಕ್ಕಿಂತ ಹೆಚ್ಚು ಸಮಯ ಪ್ರಯತ್ನಿಸಿದರೂ ಗರ್ಭಧಾರಣೆ ಆಗದಿದ್ದರೆ ಡಾಕ್ಟರನ್ನು ಸಂಪರ್ಕಿಸಬೇಕು. ವೈದ್ಯರು ಬ್ಲಡ್ ಟೆಸ್ಟು, ಸ್ಕ್ಯಾನು, ಹಾರ್ಮೋನ್ ಟೆಸ್ಟು, ಸ್ಪರ್ಮ್ ಅನಾಲಿಸಿಸ್ ಇದನ್ನು ಮಾಡಿ ಸರಿಯಾದ ಸಲಹೆಯನ್ನು ನೀಡುತ್ತಾರೆ. ಇತ್ತೀಚಿನ ವೈದ್ಯಕೀಯ ಚಿಕಿತ್ಸೆಯಿಂದ ಅನೇಕ ದಂಪತಿಗಳಿಗೆ ಉತ್ತಮ ಫಲಿತಾಂಶ ಸಿಗುತ್ತಿದೆ. ಮುಖ್ಯ ಸಂದೇಶ ಫ್ರೆಂಡ್ಸ್, ಸ್ನೇಹಿತರೆ, ಮಗು ಆಗದೇ ಇದ್ದರೆ ಭಯಪಡುವಂಥ ಅಗತ್ಯ ಇಲ್ಲ. ಇದು ಸಾಮಾನ್ಯ ಆರೋಗ್ಯ ಸಮಸ್ಯೆಯಾಗಿರಬಹುದು. ಸರಿಯಾದ ಮಾಹಿತಿ, ಆರೋಗ್ಯಕರ ಜೀವನ ಶೈಲಿ ಮತ್ತು ವೈದ್ಯರ ಸಲಹೆ ತುಂಬ ಮುಖ್ಯ. ಒಬ್ಬರನ್ನೊಬ್ಬರು ದೋಷಾರೋಪಣೆ ಮಾಡದೆ ಪರಸ್ಪರ ಬೆಂಬಲ ನೀಡುವುದು ಅತ್ಯಂತ ಮುಖ್ಯವಾಗಿರುತ್ತದೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಲೈಕ್ ಮಾಡಿ. ಇನ್ನಷ್ಟು ಆರೋಗ್ಯ ಮತ್ತು ಕುಟುಂಬ ಸಂಬಂಧಿತ ಮಾಹಿತಿಗಾಗಿ ಫ್ಯಾಮಿಲಿ ಕೇರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.